ಸೊ ಪ್ರತಿಯೊಂದರಲ್ಲೂ ಇವತ್ತು ಗ್ರಾಮ ಪಂಚಾಯತಿ ಅಷ್ಟು ಮಟ್ಟಕ್ಕೆ ಗೆಲ್ಲಬೇಕು ಅಂದರೆ ನಾವೊಂದು ಕಾರಣ, ಮುನ್ಸಿಪಾಲ್ಟಿ ಗೆಲ್ಲಬೇಕು ಅಂದ್ರೂ ನಾವೇ ಕಾರಣ. ಅವತ್ತು ಯಾವುದೇ ರೀತಿ ತಪ್ಪು ನಿರ್ಧಾರ ತಗೊಂಡಿರ ಒಂದು ತಟಸ್ಥವಾಗಿ ನಿಂತಿದ್ದಕ್ಕೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಚೆನ್ನಾಗಿದೆ, ಮುಂದೆಗೂ ಚೆನ್ನಾಗಾಗ್ತದೆ. ಸಂದರ್ಭ ಬಂದಾಗ ನೋಡೋಣ. ನಾನು ಯಾವುದಕ್ಕೆ ಆಸೆ ಪಟ್ಟವನು ಅಲ್ಲ, ಆಸೆನೂ ಪಡಲ್ಲ. ದೇವ್ರು ಕೊಟ್ಟಂಗೆ ಜನನ ಕೊಟ್ಟಿದ್ದಾರೆ, ಮುಂದೆ ಏನಾಗಬೇಕೋ ಆ ದೇವ್ರ ಇಚ್ಛೆ ಹಾಗೇ ಆಗ್ತದೆ. ಸರ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ನಿಮ್ಮದು ಹೆಚ್ಚು ಪಾಲಿದೆ ಅಂತ ತಮ್ಮ ಮುಖಂಡರು ಹೇಳ್ತಿದ್ರು, ಅದ್ರ ಬಗ್ಗೆ ತಮ್ಮ? ಹೌದು, 100%. 5 ವರ್ಷದಿಂದ ಈ ಕಾಂಗ್ರೆಸ್ ಅನ್ನೋದೇ ಇರಲಿಲ್ಲ ಇಲ್ಲಿ. ಕಾಂಗ್ರೆಸ್ಸನ್ನು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಹಲವಾರು ಕಷ್ಟಗಳು ಬಿದ್ದಿದ್ದೀವಿ, ಎದುರಾಕೊಂಡಿದ್ದೀವಿ. ಎಲ್ಲರೂ ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ, ಇವತ್ತು ಕೇಸ್ಗಳಿಗೆ ಓಡಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದರಲ್ಲೂ ಇವತ್ತು ಗ್ರಾಮ ಪಂಚಾಯತಿ ಅಷ್ಟು ಮಟ್ಟಕ್ಕೆ ಗೆಲ್ಲಬೇಕು ಅಂದರೆ ನಾವೊಂದು ಕಾರಣ, ಮುನ್ಸಿಪಾಲ್ಟಿ ಗೆಲ್ಲಬೇಕು ಅಂದ್ರೂ ನಾವೇ ಕಾರಣ. ಇವತ್ತು ಎಲ್ಲ ಬೇಸ್ ಮಾಡಿ ಇವತ್ತು ಕಾಂಗ್ರೆಸ್ ಅನ್ನೋದನ್ನು ರಾಜ್ಯ ಮಟ್ಟಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿರೋದು ಅಂದರೆ ಇವತ್ತು ಚಿಕ್ಕಬಳ್ಳಾಪುರಿಂದನೇ. ಈ ಚಿಕ್ಕಬಳ್ಳಾಪುರನ ಕಾಂಗ್ರೆಸ್ಸು ಏನು ಭದ್ರಕೋಟೆ ಅಂತ ಇದ್ರು, ಆ ಭದ್ರಕೋಟೆನ ಉಳಿಸಿರೋದು ನಾವು. ಇವತ್ತು ಉಳಿಸಿರೋದ್ರಿಂದ ಇವಾಗ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ಸು ಅನ್ನೋದು ಇನ್ನೂ ಒಂದು ಎತ್ತರಕ್ಕೆ ಬೆಳೆದಿದೆ. ಮುಂದೆಗೂ ಒಳ್ಳೆಯದಾಗ್ತದೆ, ಜನರಿಗೆ ಒಳ್ಳೆಯದಾಗಲಿ, ಜನರಿಗೆ ಒಳ್ಳೇದು ಬಯಸೇ ನಾವೆಲ್ಲರೂ ಕೈ ಜೋಡಿಸಿದ್ದು. ಅವತ್ತು ಯಾವುದೇ ರೀತಿ ತಪ್ಪು ನಿರ್ಧಾರ ತಗೊಂಡಿರ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾವೆಲ್ಲ ನಿಂತು ಒಂದು ನಿರ್ಧಾರ ತಗೊಂಡು ಒಂದು ತಟಸ್ಥವಾಗಿ ನಿಂತಿದ್ದಕ್ಕೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಚೆನ್ನಾಗಿದೆ, ಮುಂದೆಗೂ ಚೆನ್ನಾಗಾಗ್ತದೆ ಅಂತ ಆಶಯಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಒಂದು ವಿಚಾರ ಇದೆ, ತಾವು KPCC ಮೆಂಬರ್ ಆಗಿದ್ದೀರಾ ಪ್ರೆಸೆಂಟ್ ಆಲ್ಸೋ. ಹೌದು. 2024ನೇ ಇಸ್ವಿ ಅಂದರೆ ದಿಸ್ ಈಸ್ ದಿ ಎಲೆಕ್ಷನ್ ಇಯರ್ ಫಾರ್ ಲೋಕಸಭೆ ಪಾರ್ಲಿಮೆಂಟು. ಈ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಅಂತ ನಿಮ್ಮ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಪ್ರತಿಯೊಬ್ಬರು ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ. ನಾನಿನ್ನು ಅದಕ್ಕೆ ಡಿಸೈಡ್ ಮಾಡಿಲ್ಲ. ಸದ್ಯಕ್ಕೆ ನಾನು ಅವತ್ತು ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ನಾನು ತಟಸ್ಥವಾಗಿರ್ತೀನಿ ಅಂತ ಹೇಳಿದ್ದೆ. ಸದ್ಯಕ್ಕೆ ಇವತ್ತು ನನ್ನ ವ್ಯವಹಾರಿಕವಾಗಿ ನನ್ನ ವ್ಯವಹಾರ ಇದೆ, ಬೇರೆ ಏನೋ ಒಂದು ಒಳ್ಳೆ ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಅದಕ್ಕೆಲ್ಲ ಓಡಾಡ್ತಾ ಇದ್ದೀವಿ. ಸಂದರ್ಭ ಬಂದಾಗ ನೋಡೋಣ. ಇವಾಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸರ್, ರಾಜಕೀಯವಾಗಿ ನಿಮ್ಮ ಮುಂದಿನ ನಡೆ ಯಾವುದಾದ್ರು ನಿಗಮ ಮಂಡಳಿಗೆ ಏನಾದರೂ ಆಸ್ಪಿರೆಂಟ್? ನಾನು ಯಾವುದಕ್ಕೂ ಆಸ್ಪಿರೆಂಟ್ ಆಗಿಲ್ಲ. ಅವತ್ತೇ ನಾನು ಅದನ್ನು ಯಾರಿಗೋ ಬಿಟ್ಕೊಟ್ಟಿರೋದು. ಇವತ್ತು ಯಾವುದಕ್ಕೆ ಆಸೆ ಪಡ್ತೀನಿ? ನಾನು ಯಾವುದಕ್ಕೆ ಆಸೆ ಪಟ್ಟವನು ಅಲ್ಲ, ಆಸೆನೂ ಪಡಲ್ಲ. ದೇವ್ರು ಕೊಟ್ಟಂಗೆ ಜನನ ಕೊಟ್ಟಿದ್ದಾರೆ, ಮುಂದೆ ಏನಾಗಬೇಕೋ ಆ ದೇವ್ರ ಇಚ್ಛೆ ಹಾಗೇ ಆಗ್ತದೆ.